ಹಲೋ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋದು ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಗಾಯ್ಸ್, ನಾವು ಇವತ್ತು ಒಂದು ಒಳ್ಳೆ ಕಂಟೆಂಟಿಂದ, ನೀವು ತಮಿಳವಾಗಿ ನೋಡಿರ್ಬೋದು, ಸೊ ಒಳ್ಳೆ ಕಂಟೆಂಟಿಂದ ಮತ್ತು ಒಂದು ಒಳ್ಳೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಚಾಲೆಂಜ್ ವೀಡಿಯೋ ಮತ್ತು ಜೋಲೋ ಚಿಪ್ ಚಾಲೆಂಜು. ಸೊ ಎಲ್ಲ ಐಟಮ್ಸ್ ಎಲ್ಲ ತಗೋಬೇಕು. ಅದು ಜೋಲೋ ಚಿಪ್ ಮೇಲೆ ಏನೇನು ಮಾಡಬೇಕಂತ, ಸೊ ಅದೆಲ್ಲ ಐಟಮ್ಸ್ ಎಲ್ಲ ತಗೋಬೇಕು. ಮತ್ತು ಜೋಲೋ ಚಿಪ್ ಆಲ್ರೆಡಿ ಆರ್ಡ್ರ್ ಮಾಡಿದ್ವಿ, ಬಂದಿದೆ. ಒಂದು 3 ದಿನ ಮುಂಚೆನೇ ಬಂದಿತ್ತು. ಸೊ ಇವಾಗ ತಗೊಂಡು ನಮ್ಮ ಲೊಕೇಶನ್ಗೆ ಹೋಗ್ತೀವಿ. ಅದು ಕದ್ರಿ ಪಾರ್ಕ್. ನಾವು ಸೆಕೆಂಡ್ ಬ್ಲಾಗಲ್ಲಿ ಫೋಟೋಶೂಟ್ ಜೋಸ್ತು ಅಂತ ಮಾಡಿದ್ವಿ. ಸೊ ಅದೇ ಲೊಕೇಶನು. ಅಲ್ಲೇ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಅಂತ ಗೊತ್ತಾ. ಅಲ್ಲಿ ಸಾಕಷ್ಟು ಲವರ್ಸ್ ಅದು ಇದೆಲ್ಲ ನಡೀತದಂತೆ. ಬಟ್ ನಾವು ಒಳ್ಳೆ ಸ್ಪಾಟ್ ಹುಡ್ಕೊಂಡು ಯಾರು ಇಲ್ಲದೆ ಇರೋ ಜಾಗದಲ್ಲಿ ಹೋಗಿ ನಮ್ಮ ಏನು ಚಾಲೆಂಜ್ ಇದೆ, ಸೊ ಆ ವಿಡಿಯೋ ಮಾಡ್ತೀವಿ. ಸೊ ಗಾಯ್ಸ್, ಈ ವ್ಲಾಗ್ ಒಂದು 4 ಮೊಬೈಲಲ್ಲಿ ಇಲ್ಲ 3 ಮೊಬೈಲಲ್ಲಿ ರೆಕಾರ್ಡ್ ಆಗುತ್ತೆ. ನನ್ನ ಮೊಬೈಲಲ್ಲಿ ಅಷ್ಟೇ ಅಲ್ಲ, ಯಾಕಂದರೆ ಎರಡದು ರಿಯಾಕ್ಷನ್ ವಿಡಿಯೋ ತೆಗಿಬೇಕು ಮತ್ತು ಎಲ್ಲ ಆ್ಯಂಗಲಿಂದನೇ ತೆಗಿಬೇಕು. ಸೊ ಎಲ್ಲರೂ ವ್ಲಾಗರ್ಸ್ ಆಗಿಬಿಡ್ತಾರೆ ಇವತ್ತು. ಸೊ ನಮ್ಮ ಜೊತೆ ಇನ್ನೊಂದು ಪರಿಚಯ, ಹೊಸ ಪರಿಚಯ ಇದೆ. ಸೊ ಇವನು ಪವನ್ ಅಂತ, ನಾನು ಮಾಡ್ತಿದ್ದೀನಿ ವಿಡಿಯೋ. ಸೊ ಎಲ್ಲ ಕಡೆ ಬ್ಲಾಗ್ಗಳು ಬರ್ತೈತೆ. ಅಂದರೆ ನಾನು ಒಬ್ಬನೇ ಬ್ಲಾಗಿಂಗ್ ಮಾಡಲ್ಲ, ನಾನು ಒಬ್ಬನೇ ಮಾತಾಡಲ್ಲ. ಸೊ ಎಲ್ಲರೂ ಮಾತಾಡ್ತಾರೆ. ಸೊ ನಮ್ಮ ಜೊತೆ ಇವತ್ತು ಮ್ಯಾಕ್ಸ್ಟನ್ ಆ್ಯಂಡ್ ಸುಜಲ್ ಇದ್ದಾರೆ. ಎಷ್ಟು ದಿನಗಳಾದಮೇಲೆ ಬಂದವ್ರು ಗೈಸ್ ನಮ್ಮ ಬ್ಲಾಗಿಗೆ. ಭಾಳ ಎಷ್ಟು 3 ತಿಂಗಳಾದಮೇಲೆ ಇವನು ಕನ್ಸ್ಕೊಂಡವನೆ. ಯಾಕಂದರೆ ಡಿಸೆಂಬರ್ ನಾವು ಎಲ್ಲಿ ಬೀಚ್ಗೆ ಹೋದಾಗಲೂ ಇವನು ಬರಲಿಲ್ಲ. ಸಾಕಷ್ಟು ಕಾರಣಗಳು ಹಿಡ್ಕೊಂಡು ಮುಚ್ಕೊಂಡು ಹೋದ. ಬಟ್ ಇವನಿದ್ದ. ಅದಾದಮೇಲೆ ಡಿಸೆಂಬರ್ ಆದಮೇಲೆ ಇವಾಗ ಕಾಣಿಸ್ಕೊಂಡಿದ್ದು. ಆ್ಯಂಡ್ ನಮ್ಮ ಜೊತೆ ಕ್ಯಾಮ್ರಾಮ್ಯಾನ್ ಒಬ್ಬ ಇದ್ದಾನೆ. ಇವತ್ತು ಕ್ಯಾಮ್ರಾಮ್ಯಾನ್ ಆಗಿರಲ್ಲ ಗೈಸ್. ಇವತ್ತು ಚಾಲೆಂಜ್ ನಮ್ಮಲ್ಲಿ 4 ಜನ ಮಾಡ್ತಿದ್ದೀವಿ. ನಾನು, ಇವನು ಮತ್ತು ಮ್ಯಾಕ್ಸ್ಟನ್ ಮತ್ತು ಋಷಿ. ಇವನು ಸುಜಲ್, ಅವನಿಗೆ ಮೀಟಿಲ್ಲ ಗೈಸ್ ಅದೆಲ್ಲ ತಿನ್ನೋಕ್ಕೆ. ಅದೆಲ್ಲ ತಡ್ಕೊಳಕ್ಕಾಗಲ್ಲ. ಪಾಪ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ತೊಂದರೆ ಅಂತ. ಅದಕ್ಕೆ ನಾವು 4 ಜನ ಮಾಡ್ತಿದ್ದೀವಿ. ಸೊ ಲೊಕೇಶನ್ಗೆ ಹೋಗೋಣ. ಲೊಕೇಶನ್ಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಜೋಲೋ ಚಿಪ್ ಚಾಲೆಂಜ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತಿರೋದು. ಸೊ ಇಲ್ಲಿ ನಮ್ಮ ಹತ್ರ ಶ್ರೇಯಸ್ ಅಂತ ಒಬ್ಬರು ಇದ್ದಾರೆ. ಅವರು ಮೇನ್ ಬ್ಲಾಗರು. ಹಾಯ್. ಇವರೆಲ್ಲ ನಿಮ್ಗೆ ನೆನಪಿದೆಯಲ್ಲ? ಹಾಂ. ಸೊ ನಾನು ಇಲ್ಲಿ ಹೊಸಬ ನಿಮ್ಮದು ವೀಡಿಯೋಸ್ದಲ್ಲಿ. ಸೊ ಇದ್ದಾರೆ ಇಲ್ಲಿ ನೋಡಿ. ಅವ್ರಿಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಅವ್ರು ಬರ್ತಿದ್ದಾರೆ ಇಲ್ಲಿ. ನೋಡಿ ನೋಡಿ ನೋಡಿ, ಪಾ ಮಾಡ್ತಿದ್ದಾನೆ. ಇನ್ನು ಸುಜಲಿಗೆ ನಿಮಿಷದಲ್ಲಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ಶಾಕ್ ಹಿಡಿತದೆ ಅವನಿಗೆ. ನೋಡ್ತಿದ್ದಾನೆ, ಬರ್ತಿದ್ದಾನೆ. ಜೀವನದಲ್ಲಿ ಮೊದಲೇ ಸಾರಿ ಹೀಗೆ ಮಾಡ್ತಿರೋದು. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಇದು ನನ್ನ ಪ್ರಯರ್ ಕ್ಯಾಮ್ರಾದಿಂದ ಶೂಟ್ ಮಾಡ್ತಿರೋದು. ಸೊ 4K ಅಲ್ಲ 1080p 60 FPS ಅಲ್ಲಿ ಶೂಟ್ ಮಾಡ್ತಿರೋದು. ಸೊ ಫೇಸ್ ಸರಿಯಾಗಿ ಬರ್ತಿದ್ದ? ಓಕೆ. ಶ್ರೇಯಸ್ ಹೇಳಿದ್ಮೇಲೆ ಆಯ್ತದು ಕರೆಕ್ಟ್ ಆಗಿದೆ. ಸೊ ಎಲ್ಲರೂ ಬಂದರು ನೋಡಿ. ಈಗ ಮಾಡ್ತಿರೋದು ಈಗ ಫುಲ್ ಶೈನ್ ಹೊಡಿತಿದೆ ನೋಡಿ. ಇಷ್ಟು ಬಿಸಿಲಂದರೆ ಯಬ್ಬಾ ಟ್ಯಾನಾಗಿ ಹೋಗ್ತೇನೆ ನಾನು ಇವತ್ತು ಫುಲ್ಲು. ನಮ್ಮ ಹೊಸ ಪರಿಚಯ ಪವನ್ ಅಂತ. ಪವನ್ ನಿಮ್ಮ ಬಗ್ಗೆ ಹೇಳಿ. ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಹೊಸಬ ಈ ವಿಡಿಯೋದಲ್ಲಿ. ಮತ್ತೊಂದೆಂತ ಅಂದರೆ, ನನಗೆ ಫಸ್ಟ್ ಟೈಮ್ ಮಾಡ್ತಿರೋದು ಈ ಚಾಲೆಂಜು. ಮತ್ತು ನಾನು ಇವ್ರ ಜೊತೆಗೆಲ್ಲ ತುಂಬ ಕ್ಲೋಸ್ ಆಗಿರ್ತೀನಿ. ಇವರೆಲ್ಲ ನನ್ನ ಜೀವದ ಗೆಳೆಯರು. ಮನ್ಸಿಗೆ ತಾಗೋದಲ್ಲ, ಮನ್ಸೆಲ್ಲ ಫುಲ್ ಫ್ಲವರಿಂದ ಅಳಿದಿದೆ. ಸೊ ಏನಂದರೆ, ನನಗೆ 3 ಭಾಷೆ ಬರುತ್ತೆ. ಇಂಗ್ಲೀಷು, ಹಿಂದಿ, ಸಾರಿ 3 ಅಲ್ಲ 4 ಬರ್ತದೆ. ಇಂಗ್ಲೀಷ್, ಹಿಂದಿ ಮತ್ತೆ ಕನ್ನಡ, ಇದು 4 ಬರ್ತದೆ. ಸಾಕು ಮಾಡ. ಗೈಸ್, ಇವಾಗ ಸಿಟಿ ಸೆಂಟ್ರಿಗೆ ಬಂದಿದ್ವಿ. ಯಾಕಂದರೆ ನಮಗೇನು ಒಂದು ಐಟಮ್ಸ್ ತಗೋಬೇಕು. ಯಾಕಂದರೆ ಇವಾಗ ಜೋಲೋ ಚಿಪ್ ಚಾಲೆಂಜ್ ಸಾಕಷ್ಟು ವೀಡಿಯೋ ನೋಡಿದ್ವಿ. ಸೊ ಮುಂಚೆನೇ ನೋಡಿದ್ವಿ, ಅದಕ್ಕೆ ನಾವೇ ವೆಲ್ ಪ್ರಿಪೇರ್ಡ್ ಆಗಿರಬೇಕು. ಅದಕ್ಕೆ ಸ್ಪಾರ್ಗೆ ಹೋಗ್ತಿದ್ದೀವಿ. ಸೊ ಸ್ಪಾರಲ್ಲಿ ಒಂದಿಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ. ಸೊ ಹೋಗ್ಬೇಕಂತ ಅಲ್ಲಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಇಲ್ಲಿ CCಲಿ ಕಂಪ್ಲೀಟಾಗಿ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ.
ತೋರಿಸ್ತೀನಿ. ಅದ್ ಹೆಂಗ್ ಹುಡುಗಿಯರ್ ನೋಡ್ಕೊಂಡು ನಿಂತಾರ ನೋಡ್ರಿ. ನಾವು ದೇವರ ಸಮಾವ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಿಂಗೆ ಕ್ಯಾಮ್ರಾ ಹಿಂದೆ ಬಂದ ಮೇಲೆ ಹೇಳ್ತಾನೆ ನಾವು ಅವ್ರ ಸಮಾನ ಅಂತ. ನಮ್ಮ ಬ್ಲಾಗ್ ನೋಡೋ ಪ್ರತಿಯೊಂದು ಹೆಣ್ಣಿಗೂ ಹ್ಯಾಪಿ ವುಮೆನ್ಸ್ ಡೇ. ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಬ್ಲಾಗ್ ನೋಡೋರಿಗೆ, ನೋಡಿ ಲೈಕ್ ಮಾಡೋರಿಗೆ, ಇಷ್ಟಪಡೋರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ. ಎಸ್, ಇವಾಗ ಏನೋ ಮಿಲ್ಕ್ ಶೇಕ್ ಏನೋ ನೋಡ್ಬೇಕಂತೆ. ಸೊ ಎಲ್ಲ ಇದ್ದಾವೆ. ಸೊ ತಗೊಳಕ್ಕೆ ಬಂದಿದ್ದೀವಿ. ರೇಟ್ ನೋಡಿ ಈಗ ತಗೋಬೇಕು ಎಸ್, ಯಾಕಂದರೆ ಭಾಳ ದುಬಾರಿ ಗೊತ್ತು, ಬಟ್ ಬಾರಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ಬೋದು. ಏನಾದರೂ ಜಾಸ್ತಿ ತಗೊಂಡ್ರೆ ಅಂತ ಏನಾದರೂ ಆಫರ್ ನಡೀತಿರುತ್ತೆ. ಸೊ ಅದಕ್ಕೆ ಬಂದಿದ್ದು. ಅದು ಬಿಟ್ಟರೆ ಬೇರೆ ಅಂಗಡಿ, ಸಣ್ಣ ಅಂಗಡಿಯಲ್ಲಿ ತೊಗೋಬೋದಿತ್ತು, ಬಟ್ ಇಲ್ಲಿ ಕಮ್ಮಿ ರೇಟ್ ಸಿಗ್ಬೋದು ಅಂತ ನಾವು ಬಂದಿದ್ದು. ನೋಡ್ತೇವೆ ಸರ್, ಯಾಕಂದರೆ ಇವಾಗ ಅದು ಅಷ್ಟು ಖಾರ ಇರೋದ್ರಿಂದ ನಮಗೆ ಎಲ್ಲಿ ಸಿಗ್ತಿಲ್ಲ. ಆದಷ್ಟು ಕಮ್ಮಿದೆ ಟ್ರೈ ಮಾಡ್ತಿದ್ದೀವಿ ನಾವು ನೋಡೋಕ್ಕೆ. ಗೈಸ್ ಇಷ್ಟೊತ್ತು ಹುಡುಕ್ತಿದ್ವಿ. ಸೊ ಇಲ್ಲೇ ಇತ್ತು ಮಿಲ್ಕ್. ಸೊ ಇದು ಕಮ್ಮಿ ರೇಟಿಗೆ ಸಿಗ್ಬೋದು ಅಂತ ನೋಡಿ. 20, 24 ಇದೆ. 4 ತಗೋ. ಇದು 17 ರೂಪಾಯಿ ಇದೆ. ಇದು 16, 17. ಇದು 40. ಇವು ಓದಲೇ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇಲ್ಲಿ ನೋಡು ನೀನು. ಅದ್ರದಲ್ಲೂ ಇಲ್ಲಿ ಯಾಕೋರಲ್ಲ. MRP ನೋಡಿ. ಓಕೆ 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 ಆಯ್ತು, ನೀನೇ ಸರಿಯಪ್ಪ. ನಾನು ಇಷ್ಟು ದೊಡ್ಡ ಬಾಟಲ್ ತಗೊಳ್ತಾ ಇದ್ದೀನಿ. ಅದು ಬಾಟಲ್ ಅಲ್ಲ, ಪೇಪರ್ ಬಾಟಲ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಎಲ್ಲ ಇದಕ್ಕಾಗಿ ಇದು ಬರುತ್ತಲ್ಲ ಎಂತ, ಅದು ಹೇಗೆ ಹೇಳಿ ನಿಮ್ಗೆ ಅಂತ ಗೊತ್ತಾಗೋದಿಲ್ಲ. ಮಿಡಲ್ ಬಂದ್ಕೊಂಡು ಕಾವು ಮಾಡ್ತದೆ, ಆ ಟೈಮ್ ಮಾಡ್ತದೆ. ಎಸ್, ಸೊ ಒಂದು 6 ಮಿಲ್ಕ್ ತೊಗೊಂಡಿದ್ವಿ. ಸೊ ಅವರೆಲ್ಲ ಹೊರಗಡೆ ಹೋದರು. ಸೊ ನಾವಿನ್ನೂ ಮಿಲ್ಕ್ ಶೇಕ್ ಏನೋ ತೊಗೋಬೇಕಂತ, ಇನ್ನೇನೋ ಮಿಲ್ಕ್ ಶೇಕ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ತೀವಿ. ಅದೊಂದು ನೋಡ್ತೀವಿ. ಯಾಕಂದರೆ ಇವಾಗ ಒಂದೇ ತಗೊಂಡು ಹೋಗಿ ಆಮೇಲೆ ಮತ್ತೆ ಬೇಜಾರಾಗೋ ಬದಲು ಎಲ್ಲ ಒಟ್ಟಿಗೆ ತಗೊಂಡು ಒಟ್ಟಿಗೆ ಹೋಗ್ಬಿಡೋದಂತ. ಸೊ ಪ್ರೀ ಪ್ಲ್ಯಾನಿಂಗ್ ಇಸ್ ಬೆಟರ್ ಇರುತ್ತೆ. ಅದಕ್ಕೆ ಎಲ್ಲ ಹಾಂ ಇದು ಕಂಡೀಷನ್ ವರ್ಸ್ಟ್ ಎಲ್ಲ ಕಿತ್ಕರ್ತಲ್ಲೋ. ಏನೇಗಿತ್ತು ಇದನ್ನ ಬಿಡೋಣ ಅಂತ ತಗೊಳ್ಳೋಣ. ಹಾ, ಆಕ್ಚುಲಿ ಮಿಲ್ಕ್ ಏನ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಇದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ನನ್ನ ಮೇಲೆ ಹಣೆ ಇಟ್ಟು ನ್ಯೂಟ್ರಿಷನ್ ಫ್ಯಾಕ್ಟ್ಸ್. ಖಾರ ಪುಡಿ ಬೇಡ, ಬೇಡವಾ? ಯಾಕೆ? ಗೈಸ್ ಕ್ಯಾಮರಾ ಆನ್ ಆಗ್ತಿದ್ದಂಗೆ ಅಣ್ಣಂದು ಬಾಯಿ ಮುಚ್ಚಿಕೊಂಡು ಹೇಳ ಕಂಟಿನ್ಯೂ ಮಾಡ ಸುಜಾತ್. ಎಲ್ಲ ಪರ್ಚೇಸ್ ಎಲ್ಲ ಆಯಿತು. ಸೊ ಬಿಲ್ 106 ರೂಪಾಯಿ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಎಲ್ಲ ತಗೊಂಡೆಲ್ಲ ಬ್ಯಾಗಲ್ಲಿ ಹಾಕೊಂಡಾಯ್ತು. ಸೊ ನೆಕ್ಸ್ಟ್ ಹೋಗ್ತಿದ್ದೀವಿ. ಸೊ ಅದು ಹೋಗ್ತಿರೋದು ಕದ್ರಿ ಪಾರ್ಕ್. ಸೊ ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಇರ್ಬೋದು. ಸೊ ಹೋಗುವ ಅಲ್ಲಿ ಹೋದ್ಮೇಲೆ ಕಂಡು ಆಟೋ ಹೇಳಿದ್ರೆ ಬೆಟರ್ ಅಂತ ಅನಿಸಿದೆ. ಯಾಕಂದರೆ ಭಾಳ ಬೇಗ ತಲುಪ್ಬೋದು. ಇಲ್ಲಾಂದರೆ ಇವಾಗ ನಮ್ಮ ಕಡೆ ಬಸ್ಗಳು ಹೆಂಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆಟೋಗಳನ್ನು ಹಿಡ್ಕೊಂಡು ಹೋಗಿದ್ದು. ಸೊ ಆಟೋಗಳಿದಾವೆ ಅಲ್ಲಿ. ಸೊ ಹೋಗ್ತೀವಿ, ಹೋಗಿ ಅಲ್ಲೇ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಜೋಲೋ ಚುಪ್ಪಿನ ರಿವೀಲ್ ಮಾಡಿಲ್ಲ. ಸೊ ನೋಡ್ತೀವಿ. ಸೊ ಅಲ್ಲಿ ಬಂದಮೇಲೆ ಹೋಗೋದು.
ಗೈಸ್ ಇವಾಗ ಕದ್ರಿ ಪಾರ್ಕ್ ಕಡೆ ಹೋಗ್ತಿದ್ದೀವಿ. ಆಟೋದಲ್ಲಿ 3 ಜನಕ್ಕಿಂತ ಜಾಸ್ತಿ ಇರೋಂಗಿಲ್ಲ ಅಂತಂದ್ರು, ಅದಕ್ಕೆ ಇಬ್ಬರು ಬೇರೆ ಆಟೋಲ್ಲಿ ಬರ್ತಿದ್ದಾರೆ. ಸೊ ನಾವು 3 ಜನ ಈ ಆಟೋಲ್ಲಿ ಹೋಗ್ತಿದ್ದೀವಿ. ಸೊ ಅಲ್ಲಿ ರೀಚ್ ಆದಮೇಲೆ ನಾವು ಏನೇನು ಐಟಮ್ಸ್ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ತೋರಿಸ್ತೀವಿ, ಮತ್ತು ಚಲೋ ಚಿಪ್ಪನ್ನು ತೋರಿಸ್ತೀವಿ. ಸೊ ನಾವು ತೊಗೊಂಡಿದ್ದು ಒಂದನೇ 4 ಜನ ಪಾರ್ಟ್ ಮಾಡಿ ತಿಂತಿದ್ವಿ. ಯಾಕಂದರೆ ಒಬ್ಬನೇ ಬಂದಾದರೆ ಮತ್ತೆ ಕರೀತಾನೆ, ಅದಕ್ಕೆ 4 ಜನನು ಒಂದೇ ಚಿಪ್ ತೊಗೊಂಡಿದ್ದು ಮಾಡಿದ್ದೀವಿ ಅಷ್ಟೇ. ಅಪ್ಪಿತಪ್ಪಿ ಇದೇನಾದರೂ ಅಷ್ಟೊಂದು ವೈರಲ್ ಆಯಿತು ಅಥವಾ ಜಾಸ್ತಿ ರೀಚ್ ಆಯ್ತು ಅಂತಂದರೆ ಬಟ್ ನೋಡ್ತೀವಿ ಗೈಸ್, ಪ್ಲಾನ್ ಮಾಡಬೇಕಾಗುತ್ತೆ. ಇವಾಗ ಎಲ್ಲರೂ ಹೋಗ್ತಿದ್ದಾರೆ. ಸೊ ನೋಡಿ ಇವಾಗ ಅಲ್ಲಿಂದ ಲೊಕೇಶನ್ ರೀಚ್ ಆಯಿದ್ವಿ. ಬಟ್ ಇಲ್ಲಿಂದ ಆ್ಯಂಡ್ ಎಷ್ಟು ನಾವು ಅಲ್ಲಿ ಒಂದು ಸರ್ಕಲ್ ಇದೆ. ಸೊ ಆ ಸರ್ಕಲಿಂದ ಇಲ್ಲಿಗೆ ಬರೋಕ್ಕೆ 10 ರೂಪಾಯಿ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ನಾವು ಅಲ್ಲೇ ಎಳ್ಕೊಂಡ್ವಿ, ಆಟೋದಲ್ಲಿ ಬಂದಿದ್ದು. ಸೊ ಅಲ್ಲೇ ಹೇಳ್ಕೊಂಡ್ವಿ. ಸೊ ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಗೇಟಿನ ತನಕ ಹೋಗ್ತೀವಿ. ಗೇಟ್ ಒಳಗೆ ಹೋಗಿ ಚೆನ್ನಾಗಿರೋ ಲೊಕೇಶನ್, ಯಾರು ಇಲ್ಲದೇ ಇರೋ ಜಾಗದಲ್ಲಿ, ನಾಯ್ಸ್ ಕಮ್ಮಿ ಇರೋದು ಜಾಗದಲ್ಲಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಸ್ ಹೇಳ್ತಿದ್ದಂಗೆ ಇದು ಈ ಬ್ಲಾಗಲ್ಲಿ ನಾವೊಬ್ಬನೇ ಮಾತಾಡೋಲ್ಲ, ನನ್ನ ಜೊತೆ ಇನ್ನು ಇವ್ರೇನಿದ್ರೆ ಬ್ಲಾಗ್ ಎಲ್ಲರೂ ಬ್ಲಾಗಿಂಗ್ ಚೆನ್ನಾಗೇ ಮಾಡ್ತಾರೆ, ಎಲ್ಲರೂ ಮಾತಾಡ್ತಿರ್ತಾರೆ. ಸಹಕರಿಸಿ. ಆ್ಯಂಡ್ ಎಸ್ ಇವಾಗಲೂ ಹೇಳ್ತೀನಿ, ಕೆಟ್ಟ ಪದ ಬಂದರೆ ಖಂಡಿತ ನಾನು ತೆಗೆದಾಕ್ತೀನಿ, ಅದನ್ನು ಕಮ್ಮಿ ಮಾಡ್ತೀನಿ. ಯಾಕಂದರೆ ನನ್ನ ಬ್ಲಾಗ್ಗಳು ಜಾಸ್ತಿ ಯೂತ್ಗಳು ನೋಡೋಕ್ಕಿಂತ ಮನೆಯವ್ರು ಕೂತ್ಕೊಂಡು ನೋಡೋದು ಜಾಸ್ತಿ. ಮನೆಯವ್ರು ನೋಡ್ತಾರೆ. ಸೊ ಫ್ಯಾಮಿಲಿ ಕೂತ್ಕೊಂಡು ನೋಡೋದ್ರಿಂದ ಫ್ಯಾಮಿಲಿ ಆಗಿರೋ ಬ್ಲಾಗ್ಸ್ಗಳನ್ನೇ ನಾವು ಮಾಡೋದು, ಮತ್ತು ಫ್ಯಾಮಿಲಿಯವ್ರುಗಳು ನೋಡಿ ಇಷ್ಟಪಡುವಂಥವು ಮಾಡ್ತೀವಿ. ಸೊ ಸಾಕಷ್ಟು ಮುನ್ನೆಚ್ಚರಿಕೆಗಳು ತಗೊಂಡೇ ನಾವು ಬ್ಲಾಗ್ ಮಾಡೋದು. ಆ್ಯಂಡ್ ಎಸ್ ಬ್ಲಾಗ್ಗಳು ಎಂಜಾಯಬಲ್ ಆಗಿರುತ್ತೆ ಮತ್ತು ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಅಂಥ ಕಂಟೆಂಟೇ ನಾವು ಹುಡುಕಿ ಬ್ಲಾಗ್ಗಳು ಮಾಡೋದು. ಸಪೋರ್ಟ್ ಮಾಡಿ. ಬುಲೆಟ್ ಕಟ್ ಗೈಸ್. ಅಣ್ಣ ಮಾಡೋದು ನೋಡಿದರೆ ಒನ್ ಟೈಪ್ ಹುಡುಗಿರೇ ಫುಲ್ ಫಿದಾ ಹೋಗ್ತಾರೆ, ಆ ಟೈಪ್ ಮಾಡ್ತಾನೆ. ಅದಕ್ಕೆ ಪವನ್ ಬಿಡೋದು ಆಮೇಲೆ ಮೀಟ್ ಮಾಡ್ತೀಯಲ್ಲ. ಹಲೋ ಗಾಯ್ಸ್, ಕ್ಯಾಮರಾ ರೆಡಿ. ಹೌ ಆರ್ ಯು? ಏನು ಚಪ್ರಿದ ಇದು ಸ್ಟ್ಯಾಂಡರ್ಡ್ ನಿಂತರ ಸೇಮ್ ವೈಟ್ ಬ್ಲೂ ಜೀನ್ಸ್ ಫಾರ್ ಜೋಲಾ ಚಿಪ್ ಚಾಲೆಂಜ್. ಸ್ಟಾರ್ಟ್ ಗೆಲ್ಲ But this guy is only focusing on girls. देख रहे रे, देखे स्टॉप किए. No zero civic sense. Sense. No civic sense. Sense. Thank you. ಗೈಸ್ ಬಂದು ಒಂದು 10 ನಿಮಿಷ ಆಯಿತು, 10-15 ನಿಮಿಷ ಆಯಿತು. ಆವಾಗಿಂದ ಜಾಗ ಹುಡುಕ್ತಿದ್ದೀವಿ. ಸೊ ಇವತ್ತು ಇದುವರೆಗೂ ಒಂದು ಖಾಲಿ ಜಾಗ ಕಾಣ್ತಿಲ್ಲ. ಬರೀ ಹುಡುಗಿಯರು ತುಂಬಿಬಿಟ್ಟಾರೆ ಗೈಸ್. ಎಲ್ಲ ಬರೀ ಲವರ್ಸ್ ಕರ್ಕೊಂಡು ವುಮೆನ್ಸ್ ಡೇ ಅಂತ ವುಮೆನ್ಸ್ ಎಲ್ಲ ಹಾಕ್ಕೊಂಡು ಬಂದುಬಿಟ್ಟಾರೆ ಗೈಸ್. ಸೊ ಜಾಗ ಸಿಗ್ತಿಲ್ಲ, ಜಾಗ ಹುಡುಕ್ತಾ ಇದ್ದೀವಿ. ಹಂಗೆ ಒಂದು ರೌಂಡ್ ಆಯಿತು. ಇವಾಗ 2ನೇ ರೌಂಡು ಒಂದು ಜಾಗ ಖಾಲಿ ಇತ್ತು, ಆವಾಗ ನೋಡಿದ್ವಿ. ಸೊ ಅಲ್ಲಿ ಇವಾಗ ಯಾರು ಇಲ್ಲ ಅಂತ ಅಂದ್ಕೊಳ್ತೀವಿ. ಸೊ ಯಾರು ಇಲ್ಲ ಗೈಸ್. ಯಾರು ಇದ್ದರು, ಯಾರು ಕುಂತು ನೋಡಿ ಗೈಸ್. ನೋಡ್ಬೇಕು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಹೋಗಿ ನೋಡುವ ಗೈಸ್. ಯಾರೋ ಮಹಾರಾಣಿಯ ಹಾಗೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಎಂತ ಅಲ್ಲ ಮಾರೆ, ನೀವು ಜನರು ನೋಡಿದ ತಕ್ಷಣ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ನಿಮಗೆ ಸ್ವಲ್ಪ ಜೀರೋ ಸೆನ್ಸ್ ಆದ್ರೂ ಇದೆಯಾ, ಸಿವಿಕ್ ಸೆನ್ಸ್ ಆದ್ರೂ ಇದೆಯಾ? ಗೊತ್ತಾಗೋದಿಲ್ವಾ ನಿಮಗೆ? ಇಲ್ಲ, ನಾವು ಬನ್ನಿ ಚಲೋ ಚಿಪ್ಸ್ ತಿನ್ನುವ. ಗೈಸ್ ಸುಮಾರು ಹೊತ್ತು ಹುಡುಕಿದ ಮೇಲೆ ಒಂದು ಜಾಗ ಸಿಕ್ತು. ಸೊ ಇಲ್ಲೇ ಕಾಲಿತ್ತು.
ಅದಕ್ಕೆ ಎಲ್ಲ ಇಲ್ಲೇ ಅನ್ಬಾಕ್ಸ್ ಮಾಡ್ತಿದ್ವಿ. ಆ್ಯಂಡ್ ಗೈಸ್ ಇದ್ರದ್ದು ಒಂದಿಷ್ಟು ಕಂಡೀಷನ್ಸ್ ಇದೆ. ಸೊ ಚಾಲೆಂಜ್ ಅಂದರೆ ಕಂಡೀಷನ್ ಇರಲೇಬೇಕು, ಯಾಕಂದರೆ ಕೆಲವೊಬ್ಬರು ತಮ್ಮ ಸ್ಟ್ರಾಟಜಿಗಳು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಕಂಡೀಷನ್ಗಳು ಹಿಡಿದಿದ್ವಿ. ಅದಕ್ಕೆ ಕಂಡೀಷನ್ ಇಟ್ಟು ಸೊ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಗೈಸ್ ಇದು ಸುಜಲ್ ಈ ಚಾಲೆಂಜ್ನ ಮಾಡ್ತಿಲ್ಲ, ಬರೀ ನಾವು 4 ಜನ ಮಾಡ್ತಿದ್ವಿ. ನಾನು, ಋಷಿ ಮತ್ತು ಪವನ್, ಮ್ಯಾಕ್ಸ್ಟನ್. ಸೊ 4 ಜನ ಮಾಡ್ತಿದ್ದೀವಿ. ಸೊ ವೀಡಿಯೋ ಕ್ಯಾಮ್ರಾ ಒಂದು ಸುಜಲ್ ಹತ್ರ ಇರುತ್ತೆ. ಆ್ಯಂಡ್ ಆ್ಯಂಗಲ್ಗಳು ಒಂದು 3 ಆ್ಯಂಗಲ್ ಇಡ್ತೀವಿ. ಸೊ ಯಾಕಂದರೆ ರಿಯಾಕ್ಷನ್ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಬೇಕು, ಅದನ್ನೆಲ್ಲ ಬ್ಲಾಗಲ್ಲಿ ಹಾಕ್ತೀವಿ. ನೋಡಿ ಗೈಸ್ ಎಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟೆ. ಹಾಯ್ ಗಾಯ್ಸ್, ವೀಡಿಯೋ ಏನಾದ್ರು ಮಾಡೋದಿದ್ದಲ್ಲ, ನಾನೇ ಮಾಡ್ತಿರೋದು. ಏನ್ ಮಾಡ್ತಾನೆ ಅಂತ ಹೇಳ್ತಿಲ್ಲ. ಫಸ್ಟ್ ಸ್ಮೆಲ್ ಬಂತು ನನಗೆ ಸ್ವಲ್ಪ, ನೋಡು ಅವೇ ಕುಬು ತೀಕರೆ ಧೋಡ್ಯಾ ಹಾಯ್ ಗೋ ಓನ್ಲಿ ಗುಡ್ ವರ್ಡ್ಸ್, ನೋ ಬ್ಯಾಡ್ ವರ್ಡ್ಸ್. ನನ್ಗೆ ಅನ್ಸ್ತದೆ ಇವನ್ ತೆಗಿಬೇಕಿದ್ರೆ ಕಟ್ ಮಾಡ್ತಾನೆ ಅಂತ. ನನ್ಗೇನೋ ಇವನು ತೆಗಿಬೇಕಿದ್ರೆ ಕಟ್ ಮಾಡ್ತಾನೆ ಅನ್ಸ್ತದೆ. ಗೈಸ್ ತೆಗಿಯೋ ತನಕ. ಸೊ ನಾವು ಇವೆಲ್ಲ ತಗೊಂಡಿದ್ವಿ, 4 ಮಿಲ್ಕ್ ಮತ್ತೆ ಈ ಸ್ಮೂತ್ ಅಂತ ತಗೊಂಡಿದ್ವಿ ಗೈಸ್. 4 ಕಟ್ ಮಾಡ್ದ, ಇನ್ನೊಂದು ಕಟ್ ಮಾಡ್ದ. ಇವನಿಗೆ ಕೊಡು. ಸೊ ಗೈಸ್ ಪೀಸ್ ಇಲ್ಲಿ ಕರೆಕ್ಟಾಗಿ ಮಾಡು. 1 2 3 4 5 ಇದು 3 ಕರೆಕ್ಟ್. ಹಾಂ ಹೇ ಏ ಸುಜಲ್ ಇದು ತಗೋ. ತಿನ್ಬೇಡಿ. ಎಷ್ಟು ನಿಮಿಷ ಗೈಸ್ ನಾ ತಗೊಂಡಾಯ್ತು. ಸೊ ಇವನ್ ತಗೊಂಡ, ಸೊ ಇವನ್ ತಗೊಂಡ, 4 ಜನ ತಗೊಂಡ್ರು ಗೈಸ್. ಸೊ ಗೈಸ್ ಇವಾಗ ಸುಜಲ್ ಕ್ಯಾಮ್ರಾ ಹಿಡಿತಾನೆ. ಸೊ 4 ಜನದ್ದು ತಿಂದ್ಮೇಲೆ ರಿಯಾಕ್ಷನ್ ಆಗಿರುತ್ತೆ. ಫಸ್ಟ್ ಟೈಮ್ ತಿಂತಿರೋದು. ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಕಂಡೀಷನ್ ಏನಪ್ಪ ಅಂತಂದ್ರೆ, ಇದನ್ನ ಬಾಯಲ್ಲಿ ಇಟ್ಕೊಂಡ್ಮೇಲೆ ಕಂಪ್ಲೀಟ್ ಆಗಿ ಚೀವ್ ಮಾಡಬೇಕು. ಕಂಪ್ಲೀಟ್ ಆಗಿ ಚೀವ್ ಮಾಡಿ ಬಾಯಲ್ಲಿ ನುಗ್ಗಿದ ಮೇಲೇನೆ ಮಿಲ್ಕ್ ಏನೈತೆ ಅದನ್ನೆಲ್ಲ ತಗೋಬೇಕು. ಅಪ್ಪಿ ತಪ್ಪಿ ಬಿಸಾಗಾರ ಅಂದ್ರೆ ಚಾಲೆಂಜ್ ಎಲ್ಲ ಔಟು, ಪನಿಷ್ಮೆಂಟ್ ಇರುತ್ತೆ. ಸ್ಟಾರ್ಟ್. 1 2 3 ಇನ್ಮೇಲೆ 10 ನಿಮಿಷ ತನಕ ಹಂಗೆ ಇರಬೇಕು. ಏನು ನೀರು ಕುಡಿಯಂಗಿಲ್ಲ. 45 55ಕ್ಕೆ ಟೈಮರ್ ಸ್ಟಾರ್ಟ್ ಆಗಿದೆ. ಸೊ 10 ನಿಮಿಷ ತನಕ ಏನು ನೀರು ಕುಡಿಯಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಏನೂ ಇಲ್ಲ. ನಾ ಸೋಲೋ ಸಿಕ್ತಾನೆ ಏನೋ ಅನ್ಕೊಂಡಿದ್ದೆ, ಈಗ ಬೇಕಾದಾಯ್ತು. ಏನಿದು, ಏನು ಕಾರಣ ಇಲ್ಲ ನೋಡಿರಿ. ದಿಸ್ ಈಸ್ ಸ್ಪೈಸ್. ನನ್ನ ಮೇಲೆ ಹಣೆ ಇಟ್ಟಳು. ನಥಿಂಗ್ ಬೇಕಾರ. ರೀಡಿಂಗ್ ಅಲ್ಲಿ ಯಾಕೋ ಕಿವಿಲಿಂಗ್ ಗಾಳಿ ಬರೋದು. ಇವ ಯಾರೇ ಎಲ್ರು ಯಾಕೆ ಟೆನ್ಷನ್ ಆಗ್ಯಾರೆ? ಏಯ್ ಕಾರ್ ಎಲ್ರು? ಓಕೆ. ಯಾರು ಕಣ್ಣಲ್ಲಿ ನೀರ್ ಹಾಕ್ಬೇಡ, ಬಿ ಸ್ಟ್ರಾಂಗ್. ಯಾರ ಮಗ ನೀನು? ಇವನಿಗೆ ಆಗ್ತದೆ, ಅದು ಆಗ್ತದ. ಇವನು ಎಮೋಷನ್ಸ್ ಒಳಗಿಟ್ಕೊಂಡು ಕಣ್ಣಲ್ಲಿ ನೀರು ಬರ್ತಿದೆ ಅಂತ ತೋರಿಸಿಲ್ಲ. ಕಣ್ಣೀರು ಬರ್ತಿದೆ, ಏನೋ ಆನಂದ ಬಾಷ್ಪ ಅಂತ ಹೇಳ್ಬೋದು. अरे कहना क्या चाहते हो? ಕರ್ಚೆ ಮುಡಂಗಿಲ್ಲ.
ಸಿಕ್ಕಾಪಟ್ಟೆ ಖಾರ ಇದೆ. ಯಾರಾದರೂ ಖಾರ ತಿಂದೇ ಇಲ್ಲದೆ ಇರೋರಿಗೆ ದಯವಿಟ್ಟು ಚಾಲೆಂಜ್ ಮಾಡ್ಸೋಕೆ ಹೋಗ್ಬೇಡಿ. ಇವನಿಗೇನು ಆಗ್ತಿಲ್ಲ. ಸೊ ಲಿಮಿಟ್ ಕ್ರಾಸ್ ಆದರೆ ಅವನಿಗೂ ಖಾರ ಆಗುತ್ತೆ. ಸೊ ಇವಾಗ ಇನ್ನೊಂದು ಅಪ್ಪಿತಪ್ಪಿ ಇನ್ನೊಂದು తీసుకొಡ್ರು ಅವ್ನಿಗೆ ಆಗಲ್ಲ. ಟ್ರೈಂಗ್ ಬಟ್ ಯು ಡೋಂಟ್ ಟ್ರೈ. ಖಾಲಿ ಆಗಿದೆ ಏನು ಮಾಡಲಿ, ನಮ್ಗಂತ ಆಗ್ತಿಲ್ಲ ಗೈಸ್. ಖಾರ ತಿಂದಿದ್ದೀವಿ, ಬಟ್ ಮಂಗಳೂರಿಗೆ ಬಂದಮೇಲೆ ಕಂಪ್ಲೀಟ್ ಸಪ್ಪೆ ತಿನ್ನೋದೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಖಾರ ಆಗ್ತಿಲ್ಲ ಗೈಸ್. ಬಟ್ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು. ಸೊ 10 ನಿಮಿಷ ಇನ್ನೂ 8 ನಿಮಿಷ ಇದೆ. 8 ನಿಮಿಷ ಕಾಯ್ತೀವಿ. ಜಗತ್ತಿನ ಅತ್ಯಂತ ಖಾರವಾಗಿರೋ ಚಿಪ್ಸ್ ಅಂದ್ರೆ ಜೋಳದ ಚಿಪ್ಸು. ಅದು ಹೇಳಕ್ ಬರ್ತಾರ, ಅಷ್ಟು ಖಾರ ಆಗಿದೆ. ಆಗ್ತಿಲ್ಲ, ತಲೆ ಸುತ್ತಂಗ ಆಗ್ತಿದೆ. ಒಂದ್ ಟೈಪು ಗೊತ್ತಾಗ್ತಿಲ್ಲ. ಆದ್ರೂ ಅಣ್ಣ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಅದು ಕರೆಂಟ್ ಹೊಡಿತು ಅವನಿಗೆ. ಗೈಸ್, ನಾವೆಲ್ಲ ಉತ್ತರ ಕನ್ನಡದವರು. ಸೊ ನಮಗೆಲ್ಲ ಆಗ್ಬರುತ್ತೆ, ನನಗೆ ಅಷ್ಟೊಂದು ಆಗ್ತಿಲ್ಲ. ರಿಯಾಕ್ಷನ್ ಆಲ್ರೆಡಿ ಕೊಟ್ಟಾಯ್ತು. ಅದು ಕರೆಕ್ಟ್. ಆಯ್ತು, ಸ್ವಲ್ಪ ಕಡಿಮೆ ಆಗಿದೆ ನಂಗೆ ಖಾರ. ಅಷ್ಟೊಂದು ಆಗ್ತಿಲ್ಲ ಖಾರ. ನಮ್ ಕಡೆ ಖಾರ ತಿಂದ ನಮಗೆ ಅಭ್ಯಾಸ ಹಾ, ನಮಗೂ ಖಾರ ಖಾರ ತಿಂದ ತಿಂತೀವಿ. ಅಭ್ಯಾಸ ಇದೆ. ನಿಂದು ಯಾವ ಊರಲ್ಲ? ಹಿರಳ್ಳಿ, ಇದು ಮುಂಗೋಡ್ ಸೈಡ್ ಯಲ್ಲಪುರ. ಖಾರ ತಿಂದ ಅಭ್ಯಾಸ ಗೈಸ್. ಬಟ್ ಇಲ್ಲಿ ಮಂಗಳೂರಿಗೆ ಬಂದ್ಮೇಲೆ ಅನ್ನದಲ್ಲಿ ಉಪ್ಪು ಹಾಕಲ್ಲ, ಸೊ ಖಾರ ಜಾಸ್ತಿ ಹಾಕಲ್ಲ. ಸೊ ಕಂಪ್ಲೀಟ್ಲಿ ನಾವು ಒಂದ್ 7 ತಿಂಗಳು 8 ತಿಂಗಳಿಂದ ಇದಕ್ಕೆ ಒಂದು ವರ್ಷ ನಿಂತ ನೋಡು ಯಜಮಾನ. ಸೊ ಕಂಪ್ಲೀಟ್ಲಿ ಇದಕ್ಕೆ ಶಿಫ್ಟ್ ಆಗಿರೋದ್ರಿಂದ ನಮಗೆ ಇವಾಗ ಖಾರ ಕಂಪ್ಲೀಟ್ ಆಗ್ತಿದೆ ಗೈಸ್. ಹಾ, ಖಾರ ಸ್ವಲ್ಪ ಕಡಿಮೆ ಆಗ್ತಿದೆ. ಇದ್ರ ಮೊದಲೇ ಬಂದಿದ್ರು ಲಾಸ್ಟ್ ಟಿಪ್ ಅಂತ. ಸೊ ನಮ್ಗೆ ಗೊತ್ತಿಲ್ಲ, ಅಪ್ಪಿ ತಪ್ಪಿ ಇದೇನಾದ್ರು ಜಾಸ್ತಿ ವ್ಯೂಸ್ ಹೋಯ್ತು, ಜಾಸ್ತಿ ರೀಚ್ ಆಯ್ತು ಅಂತಂದ್ರೆ ಒಬ್ನೇ ಇಡೀ ತಿಂತಾನೆ. ಅಪ್ಪಿ ತಪ್ಪಿ ಲೈಫ್ ನ ರಿಸ್ಕ್ ತಗೊಳ್ತೀವಿ ಗೈಸ್. ಅಪ್ಪಿ ತಪ್ಪಿ ಇದೇನಾದ್ರು ರೀಚ್ ಹೋಯ್ತು ಅಂತಂದ್ರೆ ಒಬ್ಬೊಬ್ಬನಿಗೆ ಒಂದೊಂದು ಚಿಪ್ಸ್ ಗೈಸ್. ಪಾರ್ಟ್ 2 ಖಂಡಿತ ಬರುತ್ತೆ ವಿಡಿಯೋ. ಅವ್ರಿಗೆಲ್ಲ ತಲೆ ತಿರುಗ್ತಿದೆ, ಗೊತ್ತಾಗ್ತಿಲ್ಲ ಎಂತ ಮಾಡುದಂತ. ಆಯ್ತು, ನನಗೆ ಖಾರ ಹೋಯ್ತು. ನನಗೆ ಖಾರ ತಾಗ್ತಿಲ್ಲ. ಬೇಡ ಚಾಲೆಂಜ್ ಇರೋದು 10 ನಿಮಿಷ ಗೈಸ್. ಇವಾಗ 5 ನಿಮಿಷ ಆಗಿದೆ, ಇನ್ನು 5 ನಿಮಿಷ ಕಾಯ್ಬೇಕು. ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಖಾರ ಸ್ವಲ್ಪ ಕ್ಯಾಮ್ರಾಮನ್ ಬಾಯಲ್ಲಿ ಖಾರ ಕಮ್ಮಿ ಆಗ್ತಿದೆ. ಈ ತರ ಟೈಪ್ ಕಮ್ಮಿ ಆದ್ಮೇಲೆ ಈ ಪೊಸಿಷನ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾನೆ. ಯಾರಿಗೆ ಯಾವ ರಿಯಾಕ್ಷನ್ ನೋಡಿ ಯಾರಿಗೆ ಎಷ್ಟು ಖಾರ ಆಯ್ತು ಅಂತ. ಕ್ಯಾಮ್ರಾಮನ್ ಫುಲ್ ಫೋಕಸ್. ಅವನು ವರ್ಕೊಂಡ ಆಯ್ತು. ಖರ್ಚು ಆಲ್ರೆಡಿ ಕ್ಯಾಮ್ರಾಮನ್ ಒರ್ಸ್ಕೊಳ್ತಿದ್ದಾನೆ, ಇವನು ಒರ್ಸ್ಕೊಳ್ತಿದ್ದಾನೆ. ಅವನು ವರ್ಕೊಂಡ ಆಯ್ತು. ಖರ್ಚು ಆಲ್ರೆಡಿ ಕೈಯಲ್ಲಿದೆ. ಆನಂದ ಬಾಸ್ಪ, ನಾನು ಖರ್ಚು ಮುಟ್ಟಿಲ್ಲ. 10 ನಿಮಿಷ ಆದ್ಮೇಲೆ ಮುಟ್ಬೇಕಂತಿದ್ದೀನಿ. ನೋಡ, ನನ್ನ ಕಣ್ಣಲ್ಲಿ ನೋಡಿ ನೀರಿಲ್ಲ. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಟ್ರೈನಲ್ಲಿ ಅಷ್ಟೊಂದು ಜನರು ಇಲ್ಲ, ಆದರೆ ಇದ್ದಾರೆ. ವಾವ್, iPhone 17 Pro Max ಇದೆ ನೋಡಿ. ಸೊ ಎಲ್ಲ ಫುಲ್ಲು ನಂಗೆ ಚಿಲ್ ಆಯಿತು. ಕಡಿಮೆ ಆಗ್ತಿದೆ ನನಗೆ, ಅಷ್ಟೊಂದು ಇದು ಆಗ್ತಿಲ್ಲ. ಖಾರ ಹೋಯ್ತು ನನಗೆ. ಯಾರು ನೋಡಿ ಕೇಳ್ತಾರೆ ಖಾರ ಇದೆ ಅಂತ. ನಿಜ ಹೇಳ್ತಿ ಗಾಯ್ಸ್, ನನ್ನ ಖಾರ ಹೋಯ್ತು. ನನಗೆ ತಾಗ್ತಾ ಇಲ್ಲ ಅಷ್ಟೊಂದು ಖಾರ. ನಿನ್ನ ಮುಖನೂ ಕಾಣ್ತಿಲ್ಲ ಗೈಸ್. ಟೈಮ್ ಹೋಗ್ತಿದ್ದಂಗೆ ಖಾರ ಎಲ್ಲ ಹೋಯ್ತು. ಸೊ ಇನ್ನು 4 ಮಿನಿಟ್ಸ್ ಅಪ್ಪಿ ತಪ್ಪಿ ಚಾಲೆಂಜ್ ಮಾಡಿದ್ರು ಟ್ರೈ ಮಾಡ್ಬೋದು. ಖಾರ ಹೋಗ್ತದೆ. ಪಾಟ್ ಮಾಡ್ಕೊಂಡು ತಿಂದ್ರೆ ಖಾರ ಕಮ್ಮಿ ಆಗ್ತದೆ. ಒಂದು 2 ನಿಮಿಷ ತನಕ ಖಾರ ಮುಕ್ಕರಿಬೋದು, ಬಟ್ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ. ಸೊ ನಮಗೂ ಇವಾಗ ನಮ್ಮಿಬ್ರಿಗೆ ಅದೇ ರಿಯಾಕ್ಷನ್ ಆಗಿರೋದು ಗೈಸ್. ತಿಂದ್ವಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಖಾರ ನೀರು ಬರಂಗೆ ಸ್ಟಾರ್ಟ್ ಆಯ್ತು, ಬಟ್
ಆಮೇಲೆ ಕಡಿಮೆ ಆಯಿತು. ಕಂಪ್ಲೀಟಾಗಿ ಕಮ್ಮಿ ಆಗಿದೆ ಗೈಸ್. ಆಮೇಲೆ ಬಂದಿಲ್ಲ ಯಾಕಂತ ಗೊತ್ತಾಗ್ತಲ್ಲ. ಗೈಸ್ ಇದರಲ್ಲಿ ಪ್ರೋಟೀನ್ ಇರೋದು You can try, there is ನೋಡ್ಬೋದು ನೀವು. ಪ್ರೋಟೀನ್ ಇದೆ. ವರ್ಕೌಟ್ ಮಾಡೋರಿಗೆ ಬೆಸ್ಟ್. ಹಾಂ, ವರ್ಕೌಟ್ ಮಾಡೋರು, ಆದರೆ ನಾವು ವರ್ಕೌಟ್ ಮಾಡೋದಿಲ್ಲ, ಫ್ರೀ ಪ್ರೋಟೀನ್. ಮೋಟಿವೇಶನ್ ವರ್ಕೌಟ್ 10 ಪುಷಪ್ಸ್ ಚಾಲೆಂಜ್ ಕೊಟ್ಟಿದ್ದಾನೆ. 20 ಓಕೆ 20 ನಾಟ್ 30 ಮ್ಯಾಕ್ಸ್. ಐ ಕ್ಯಾನ್ ಡು ಮ್ಯಾಕ್ಸ್ 20. ಮ್ಯಾಕ್ಸಿಮಮ್ 30. ಓಕೆ. ಇಲ್ಲಾಂದ್ರೆ ಒಂದು ಫೋಟೋ ಹಾಕ್ತೀನಿ. ಟ್ರೈ ದಿಸ್. Everyone are looking at me. I'm not sure. Aha. Let me start. 30 push-ups guys. Okay. ಎಸ್ 20 ಅಷ್ಟೇ. ಹುಡುಗ ಆಗಲ್ಲ ಅದಕ್ಕಿಂತ ಜಾಸ್ತಿ. ಅಷ್ಟಾದ್ರೂ ಮಾಡಿದ್ದೀನಿ. ಅಷ್ಟೊಂದು ವರ್ಕೌಟ್ ಮಾಡೋದಿಲ್ಲ, ಸೊ ಯಾವಾಗಾದ್ರೂ ರೇರ್ಲಿ ನಾವು ಮಾಡ್ಬೋದು. ನಾವು ವರ್ಕೌಟ್ ಬಿಟ್ಟು ಭಾಳ ದಿನ ಆಯ್ತು. ನನ್ನ ಮ್ಯಾಕ್ಸಿಮಮ್ 45 ಮಾಡ್ಬೋದು, ಬಟ್ ಜಾಸ್ತಿ ಜನ ಆಗಿರೋದ್ರಿಂದ ನಿನ್ನ ಕಮ್ಮಿ ಆಗಿರ್ಬೋದು ಇವಾಗ, ಗೊತ್ತಿಲ್ಲ. ಯಾಕಂದ್ರೆ ಗೈಸ್ ಟೈಮ್ ಆಗ್ತಾ ಬಂತು. ಕಣ್ಣೆಲ್ಲ ಕೆಂಪಾಗಿರ್ಬೋದು. ಗೈಸ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಯಾರು ಏನು ಜ್ಯೂಸ್ ಕುಡಿಬೇಕು, ಹಾಲು ಕುಡಿಬೇಕು, ಕುಳ್ಕೊಳ್ಳಿ. ಏನೂ ಆಗಿಲ್ಲ ಗೈಸ್. more emotions. ಎಮೋಷನ್ಸ್ No emotions, nothing. From beginning to now, same level. Beginning is the Zero end, level. end is the beginning. Now it's the time to drink this. ಆನೆಸ್ಟ್ ರಿಯಾಕ್ಷನ್. ನಾನು ಪುಷಪ್ಸ್ ವಿಡಿಯೋ ನೋಡ್ತಿದ್ದೀನಿ. 20. ಬ್ರೋ ಯುವರ್ ರಿಯಾಕ್ಷನ್. I'm not about to He's tell not anything. expressing his emotions, he's keeping it inside. From beginning to now, ಅವ್ನು ಹುಡುಗಿ ಬಿಟ್ಟು ಬೇಕಿದ್ರೆ ಹಂಗೆ Don't try. ಉದಾದಿರಿ ಮ್ಯಾಕ್ಸನ್. ಬ್ರೋ ಫಸ್ಟ್ ಟೈಮ್ ಆಸ್ ಅ ಕ್ಯಾಮ್ರಾಮನ್, ಹೌ ವಾಸ್ ಯುವರ್ ರಿಯಾಕ್ಷನ್? ಅವನಿಗೆ ಮಾತೇ ಬರಲ್ಲ ಗೈಸ್, ಕ್ಯಾಮ್ರಾ ಮುಂದೆ ಬಂದರೆ ಮಾತೇ ಬರಲ್ಲ ಗೈಸ್. ಇದುವರೆಗೂ ಚಾಲೆಂಜ್ ಮುಗಿದ್ರು ಇನ್ನೂ ಏನೂ ಯಾರು ಮುಟ್ಟಿಲ್ಲ. ಸೊ ಇವಾಗ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಮೊದಲು ಕೈ ತೊಳ್ಕೋ ಗೈಸ್. ಅಪ್ಪಿತಪ್ಪಿನು ಈ ಜೋಲೋ ಚಿಪ್ ತಿನ್ನುವಾಗ ಕೈ ಅಂಟಂದ್ರೆ ಕೈ ತೊಳ್ಕೊಳ್ಳಿ ತಿಂದ ತಕ್ಷಣ. ಯಾಕಂದ್ರೆ ಅಪ್ಪಿತಪ್ಪಿ ನೀವು ಅದನ್ನ ಮುಟ್ಟಿ ಎಲ್ಲಾದ್ರೂ ನಿಮ್ಮ ಮೈಯಲ್ಲಿ ಎಲ್ಲಾದ್ರೂ ಮುಟ್ಕೊಂಡ್ರೆ ಕಂಪ್ಲೀಟ್ ಆಗಿ ಉರಿತಿದೆ. ಸೊ ನಾವು ಅವಾಗ ತಲೆ ಸ್ವಲ್ಪ ಬೇರಿಂಗ್ ಒರೆಸ್ಕೊಂಡು, ಸೊ ತಲೆ ಉರಿತೈತಿ, ನೀವು ಕೂತಿಗೆ ಉರಿತೈತಿ. ಸೊ ನೀವು ಅದನ್ನ ಟ್ರೈ ಮಾಡಕ್ ಹೋಗ್ಬೇಕು ಗೈಸ್, ಡೇಂಜರ್. ಏನು ಕುಡ್ದ, ಏನೋ ಹಾಲು ಮುಗಿಸಿ ಇದನ್ನು ಕುಡಿತಿದ್ದಾನೆ, ಅವನು ಕುಡಿತಿದ್ದಾನೆ. ನಾನು ಸ್ಟಾರ್ಟಿಂಗ್ ನಾ ಏನು ಕುಡ್ದಿಲ್ಲ. ಸೊ ದ ವಿನ್ನರ್ ಇಸ್, ಯು ಕ್ಯಾನ್ ಸಿ, ಯು ಕ್ಯಾನ್ ಗೆಸ್ who it is. ಗೂಗಲ್ ಫೋನ್ ಆಗಿಲ್ಲ ಅವ್ರೆಲ್ಲ ಮಾಡ್ತಿದ್ರಲ್ಲೋ. Now I am drinking milk. ಚಾಲೆಂಜ್ ಕಂಪ್ಲೀಟ್ ಆಯಿತು. ನಾನು ಐಬ್ರೋಸಿಗೆ ಮುಟ್ಟಿದ್ದೇನು. ತಲೆ ಎಲ್ಲ ಉರಿತೈತಿ. ನಾನು ಏನಂದ್ರೆ ಇವನಿಗೆ ಇದು ಮಾಡಿದೆ. ದಯವಿಟ್ಟು ಕೈಯಲ್ಲಿ ಹಿಡ್ಕೊಂಡ್ರೆ ಅಪ್ಪಿತಪ್ಪಿನೂ ಬೇರೆ ಪಾರ್ಟ್ಸ್ ಗಳಲ್ಲಿ ನಿಮ್ಮ ಮೈಯಲ್ಲಿ ಮುಟ್ಕೊಬೇಡಿ. ಅಕಸ್ಮಾತ್ ಆಗಿ ಮುಟ್ಟಿದ್ರೆ ಮುಗೀತು. ಮುಗೀತು, ನಿಮ್ದು ಅರ್ಧ ಉರುಪಾಗ್ಲಾಗೋದು ಗ್ಯಾರಂಟಿ. ಎಂತ ಹೇಳೋದು ಗೈಸ್, ಚಾಲೆಂಜ್ ಅಂತೂ ಕಂಪ್ಲೀಟ್ ಮಾಡಿದೆ. ಮತ್ತೆ ಆಗ್ತಿದ್ದಾನೆ ಮ್ಯಾಕ್ಸ್ ಅವರ ಮೈನಸ್ ಅಲ್ಲಿ ನೋಡಿ ಸುಮ್ಮನೆ ಹೋಗ್ಕೊಂಡು ಕುಡಿತಿದ್ದಾರೆ. ಗೈಸ್ ಆನೆಸ್ಟ್ ರಿಯಾಕ್ಷನ್ ಏನಪ್ಪ ಅಂತಂದರೆ, ಮಾಡಿ ಚಾಲೆಂಜ್ಗಳು, ಬಟ್ ಎಚ್ಚರಿಕೆ ಇರಲಿ. ನಾವೆಲ್ಲ ಬಿಸಾಡ್ತಿದ್ದೀವಿ. ಸೊ ಗೈಸ್ ನೋಡಿ, ಅದ್ರೊಳಗೆ ಇನ್ನೊಂದು
ಇದ್ಯಾವುದು ಫಸ್ಟ್ ಇನ್ ಲಾಸ್ಟ್ ಔಟ್. ಗೈಸ್ ಇಲ್ಲಿ ಹಾಕಿದ್ರೆ ಇಲ್ಲಿ ಹೊರಗೆ ಬರುತ್ತೆ, ನಾವೇನು ಮಾಡೋದು, ಅದು ನಮ್ಮ ಜವಾಬ್ದಾರಿ ಅಲ್ಲ ಗೈಸ್. ನಾವು ಡಸ್ಟ್ಬಿನಲ್ಲಿ ಹಾಕ್ಬೇಕಿತ್ತು, ಸೊ ಡಸ್ಟ್ಬಿನಲ್ಲಿ ಹಾಕಿದ್ವಿ. ಯಾಕಂದರೆ ಕ್ಲೀನ್ನೆಸ್ ನಾವೇ ಮೇಂಟೈನ್ ಮಾಡಬೇಕು, ಸೊ ಅದನ್ನು ಮಾಡಿದ್ದೀವಿ. ಯಾಕಂದರೆ ನಾವು ತಂದಿದ್ದು ಎಲ್ಲ ಕ್ಲೀನಾ ನಮ್ಮಿಂದನೇ ಡಸ್ಟ್ಬಿನಲ್ಲಿ ಹಾಕ್ಬೇಕಂತ ನಾವು ಮಾಡಿದ್ವಿ. ಸೊ ಅಲ್ಲೆಲ್ಲ ಕ್ಲೀನ್ ಆಯಿತು. ಸೊ ಇವಾಗ ಒಬ್ಬೊಬ್ಬರದ್ದು ಮುಖಗಳು ಇವನಂತೂ ತುಂಬ ಕೆಂಪಾಗಿದೆ ನನ್ನ ಮುಖ. ಆದರೆ ನನಗೆ ಗೊತ್ತಾಗ್ತಿಲ್ಲ, ಇವರೆಲ್ಲ ನೋಡೋರು ಗೊತ್ತಾಗ್ತಿದೆ. ಈಗ ಫೋಟೋ ಕಾಣ್ತಿದ್ದೆ, ಒಂದು ಫೋಟೋ ಹೊಡ್ದು ನನಗೆ ನಾನು ನೋಡ್ತಿದ್ದೆ. ಓಕೆ ಸ್ಮೈಲ್ ಕೊಡ್ಬಿಡು, ಗೊತ್ತಾಗಲ್ಲ. गाइस जीरो सिविक सेंस. कौन है ये लोग? कहां से आते हैं ये? ಬಾ ಒಂದೇ ಸಾಕು. ಸೈಡ್ ಬಾ ಗೈಸ್ ತುಂಬ ಕೆಂಪಾಗಿದೆ, ತುಂಬ ಕೆಂಪಾಗಿದೆ. ನೋಡೋದು ಫೋಟೋ ನೋಡ್ಬೋದು. ಎಸ್, ತಲೆ ಮಾತ್ರ ಸಿಕ್ಕಾಪಟ್ಟೆ ಉರಿತೈತಿ. ತಪ್ಪಿ ಕೈಯಲ್ಲಿ ಹಿಡ್ಕೊಂಡ್ರೆ ಮೊದಲು ಕೈ ತೊಳ್ಕೊಳ್ಳಿ. ಕೈಯಲ್ಲಿ ಹಂಗೆ ಹಿಡ್ಕೊಂಡು ತಪ್ಪಿ ಎಲ್ಲಾದರೂ ಸ್ವಲ್ಪ ಮುಟ್ಕೊಂಡ್ರು ಸಹ ಸಿಕ್ಕಾಪಟ್ಟೆ ಉರಿತೈತಿ. ಸೊ ನನಗೆ ಕಂಪ್ಲೀಟ್ ತಲೆ ಉರಿತೈತಿ ಇವಾಗ. ಸೊ ಸ್ವಲ್ಪ ತೊಳ್ಕೊತಾನ ಮುಖ ಉರಿತಾನೆ ಇರ್ತದೆ. ಸೊ ಅದು ಬೇರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಸೊ ವೆದರು ಸಪೋರ್ಟ್ ಮಾಡ್ತಿಲ್ಲ, ಸೊ ಅದಕ್ಕೆ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಗೈಸ್ ಇವಾಗ ಎಲ್ಲ ಚಾಲೆಂಜ್ ಮುಗೀತು, ಎಲ್ಲ ಮುಗೀತು. ಸೊ ವಾಪಸ್ ನಮ್ಮ ಪ್ರಯಾಣ ಹಾಸ್ಟೆಲ್ ಕಡೆ ಹೋಗ್ತಿದ್ದೀವಿ. ಆ್ಯಂಡ್ ಗೈಸ್ ಹೇಳ್ತಿದ್ದಂಗೆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ವಿ. ಸೊ 4 ಜನ ಏನೂ ಮಿಸ್ಟೇಕ್ಸ್ ಇಲ್ಲದೆ ಎಲ್ಲನೂ ತಿಂದರು, ಮುಗಿಸಿದ್ರು. ಸೊ ವಿಡಿಯೋ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಮತ್ತು ಇದೇ ರೀತಿ ಚಾಲೆಂಜ್ ವೀಡಿಯೋಸ್ಗಳು ಮತ್ತೆ ಬಂದೇ ಬರುತ್ತೆ, ಮತ್ತೆ ಆಗ್ತಾನೆ ಇರ್ತೀವಿ. ಸೊ ನಿಮ್ಗೇನಾದರೂ ಸಜೆಷನ್ ಕೊಡೋದಿದ್ದರೆ ದಯವಿಟ್ಟು ಕೊಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ಚಾಲೆಂಜ್ ವೀಡಿಯೋ ಬರಬೇಕು, ಅಥವಾ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗಬೇಕು, ಅಥವಾ ಯಾವ ಪ್ಲೇಸಸ್ ನಮಗೆ ಪ್ಲೇಸಸ್ ಏನು ತೋರಿಸ್ಬೇಕು ಅದು ಖಂಡಿತ ತೋರಿಸಿ. ಸೊ ಮಧ್ಯದಲ್ಲಿ ಈ ರೀತಿ ಚಾಲೆಂಜಲ್ಲಿ ವೀಡಿಯೋಸ್ ಮತ್ತು ಬೇರೆ ಥರ ಏನೇನು ನಮಗೆ ತಲೆಯಲ್ಲಿ ಓಡುತ್ತೋ ಸೊ ಅದೆಲ್ಲನೂ ನಾವು ಚಾಲೆಂಜಲ್ಲಿ ಅಥವಾ ನಮ್ಮ ಕಂಟೆಂಟ್ ಕ್ರಿಯೇಷನ್ ಮಾಡಿಕೊಂಡು ನಾವು ಮಾಡ್ತಾನೆ ಇರ್ತೀವಿ ವೀಡಿಯೋಸು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ನ ಆಲಲ್ಲಿ ಇಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ಬ್ಲಾಗ್ಸು ನಿಮಗೆ ಮೊದಲು ರೀಚ್ ಆಗುತ್ತೆ. ಆ್ಯಂಡ್ ನೋಡಿ ಗೈಸ್, ಸಪೋರ್ಟ್ ಮಾಡಿ. ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ಇದೇ ರೀತಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.